ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಸಣ್ಣ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ರಿ ಹೋಗ್ತಿರೋದು? ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂಡ್ ಹೋಗ್ತಾ ದಾರಿಲಿ ಒಂದು ಅಬ್ಬಿ ಫಾಲ್ಸ್. ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹಾಗೆ ಹೋಗ್ತಾ ದಾರಿಲಿ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ಇನ್ನೊಂದು ಯಾವ್ದೋ ಒಂದು ಟೈಮ್ ಸಿಕ್ಕಿದ್ರೆ ಎತ್ತಿನ ಭುಜಕ್ಕೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ನಾನಂತೂ ಯಾವತ್ತೂ ನೋಡಿಲ್ಲ ಈ 3 ಪ್ಲೇಸ್ ಕೂಡ, ಹೋಗಿ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ. ಸೊ ವಿಡಿಯೋಕೋನ ತನಕ ನೋಡಿ. ಇನ್ನು ಮಳೆ ಬರಬೇಕಿತ್ತು, ಮಳೆ ಬಂದ್ರೆ ಇನ್ನು ಸೂಪರ್ ಆಗಿರ್ತಿತ್ತು. ನಾವು ಫಾಲ್ಸಿಗೆ ಹೋದ ತಕ್ಷಣಕ್ಕೆ ಮಳೆ ಬಂತು, ಬಟ್ ಫಾಲ್ಸ್ ಅಲ್ಲಿ ಅಷ್ಟೊಂದು ತುಂಬಾ ನೀರೇನು ಇರ್ಲಿಲ್ಲ. ಇವಾಗ ಏನಾದ್ರು ಬರ್ಬೋದು, ಮಳೆ ಬಂತಲ್ವಾ, ಸೊ ಆಗ ಜೋರಾಗಿ ಫಾಲ್ಸ್ ಅಲ್ಲಿ ನೀರು ಬರ್ಬೋದು. ಇನ್ನೇನು ಜಸ್ಟ್ ಹೋಗಿದ್ವಿ, ಜಸ್ಟ್ ನೋಡ್ತಾ ಇದ್ವಿ, ಆ ಕ್ಷಣಕ್ಕೆ ಮಳೆ ಬಂತು. ಹಾಗೆ ನೋಡ್ಕೊಂಡು ಹಾಗೆ ಮತ್ತೆ ಇನ್ನು ಪ್ಲೇಸ್ ಇದಾವಲ್ವಾ ನೋಡ್ಬೇಕಂತ ಹಾಗೆ ಬಂದ್ವಿ. ನೋಡಿ ತುಂಬಾನೇ ಮಳೆ ಹೋಯ್ತಾ ಇದೆ. ನಮ್ಮ ಮನೆಯವ್ರು ಸ್ವಲ್ಪ ನೆಂದೋಗ್ಬಿಟ್ಟಿದ್ದಾರೆ. ಸೊ ನಾನು ಕೂಡ ನೆಂದೋದೆ. ಜಸ್ಟ್ ಅಲ್ಲಿಂದ ಇಲ್ಲಿ ಗಾಡಿ ಒಳಗೆ ಬರೋ ಹೊತ್ತಿಗೆ ಮಳೆ ಫುಲ್ ಬಂದ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಚಳಿಯಲ್ಲಿ ನಡುಕ್ತಾ ಇದ್ದಾರೆ. ಅಲ್ಲಿಗೆ ತುಂಬಾ ಮಳೆ ನೆಂದು ಬಂದ್ವಿ. ಇಲ್ಲಿ ಮಳೆನೇ ಇಲ್ಲ, ಫುಲ್ ಬಿಸಿಲು ಹೊಡಿತಾ ಇದೆ. ಈ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅದು ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೂ ತುಂಬಾ ಮಳೆ ಹೋಯ್ತಾ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಮಳೆ ಹೋಯ್ತಾ ಇಲ್ಲ, ಫುಲ್ ಬಿಸಿಲಿದೆ. ರೋಡ್ ರೆಡಿ ಆದ್ಮೇಲೆ ಹೋಗೋದೆ. ಸೊ ಅಲ್ಲೇನಾದ್ರೂ ಮಳೆ ಹೋಯ್ತಾ ಇದೆ ನೋಡ್ಬೇಕಷ್ಟೇ. ಫೈನಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಒಂದು ಪ್ರೋಮೋ ಶೂಟಿಂಗ್ ನಡೀತಾ ಇದೆ. ಸೊ ನಮ್ಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದ್ದಿಲ್ಲ ಪ್ರೋಮೋ ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ನೋಡೋಣ. ಇದೆಲ್ಲ ಶೂಟಿಂಗ್ ಸೆಟ್ ಅನ್ಸುತ್ತೆ. ಅನ್ಸೋದೇನು ಶೂಟಿಂಗ್ ಸೆಟ್ಟೆ. ಸೊ ನನಗೆ ಗೊತ್ತು, ನಾನು ಫಸ್ಟ್ ಟೈಮ್ ನೋಡ್ತಿರೋದಲ್ವಾ. ದೇವಸ್ಥಾನ ಇವಾಗ ಯಾಕೆ ಓಪನ್ ಇರಲ್ಲ? ಬೆಳಿಗ್ಗೆ ಮತ್ತೆ ಸಂಜೆ ಮಾತ್ರನಾ? ಹಾಗಾದ್ರೆ ನಾವು ಬಂದಿರೋದು ವೇಸ್ಟ್ ಆಯ್ತಾ? ಅಂತ ಇಂತೂ ಬೆಟ್ಟದ ಭೈರವೇಶ್ವರ ಟೆಂಪಲ್ ನ ನೋಡ್ಕೊಂಡು ಬಂದಿದ್ದಾಯ್ತು. ಅಲ್ಲೇ ಒಂದು ಶೂಟಿಂಗ್ ನಡೀತಾ ಇತ್ತು, ಸೀರಿಯಲ್ ಪ್ರೋಮೋ ಶೂಟಿಂಗ್ ಅಂತ ಅನ್ಸತ್ತೆ. ಅಲ್ಲಿ ಶ್ರೀನಾಥ್ ಸರ್ ಕೂಡ ಇದ್ರೆ ಒಂದು ಫೋಟೋ ತಕೊಳ್ಳೋಣ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಹಾಗೆ ನಾವು ಟೈಮ್ ಆಗಿರೋದ್ರಿಂದ ಬಂದ್ವಿ. ಅಲ್ಲಿಗೆ ಚೆನ್ನಾಗಿತ್ತು ಪ್ಲೇಸ್ ಕೂಡ ಅದು, ಬಟ್ ಟೆಂಪಲ್ ಓಪನ್ ಇರಲಿಲ್ಲ. ಟೆಂಪಲ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಅನ್ಸುತ್ತೆ ಓಪನ್ ಇರೋದು. ಹಾಗೆ ದೇವಸ್ಥಾನ ಸುತ್ತ ಎಲ್ಲ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಎತ್ತಿನ ಭುಜಕ್ಕೆ ಬಂದ್ವಿ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರೆಲ್ಲ ಹೋಗ್ಬೇಕಾದ್ರೆ ಆನ್ಲೈನ್ ಬುಕ್ಕಿಂಗ್ ಏನು ಇರ್ಲಿಲ್ವಂತೆ. ಸೊ ಇವಾಗ ನವೆಂಬರ್ 1ರಿಂದ ಶುರು ಮಾಡಿದ್ದಾರೆ ಆನ್ಲೈನ್ ಬುಕ್ಕಿಂಗ್ನ. ಸೊ ನೀವೇನಾದ್ರೂ ಹೋಗ್ಬೇಕಂತ ಅನ್ಕೊಂಡ್ರೆ ಎತ್ತಿನ ಭುಜಕ್ಕೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ನಮ್ಮ ತರಗೆ ವಾಪಸ್ ಬರ್ಬೇಕಾಗತ್ತೆ, ಎಂಟ್ರಿ ಕೊಡಲ್ಲ. ಸೊ ನಾವು ಹೋಗ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ತನಕ ಬಂದಿದೀವಲ್ವಾ, ಸರಿ ಯಾವ್ದ್ರಿ ದೇವಸ್ಥಾನ? ದೇವರ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಅನ್ಕೊಂಡ್ವಿ, ಇಲ್ಲಿ ಅಲ್ಲಂತೂ ಹೋಗೋಕ್ಕಾಗಿಲ್ಲ, ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ದೇವಸ್ಥಾನ ನಾನು ನೋಡಿಲ್ಲ, ನಮ್ಮ ಮನೆಯವ್ರು ನೋಡಿದಾರಂತೆ. ನೋಡೋಣ ಬನ್ನಿ, ನಾವೆಲ್ಲ ಸೇರಿ ನೋಡೋಣ ಈಗ ದೇವಸ್ಥಾನ. ಓಕೆ, ದೇವರ ಮನೆ ವ್ಯೂ ಪಾಯಿಂಟ್. ಹಿಂಗೆ ಮಾಡು.
ಟೆಂಪಲ್ಗಂತೂ ಬಂದಾಯಿತು. ದೇವ್ರ ದರ್ಶನ ಮಾಡಿ ಮನೆಗೆ ಹೊರಡೋದು. ಇಲ್ಲಿ ಹಾಗೆ ಚಿಕ್ಕದಾದ ಒಂದು ಕೊಳವಿದೆ. ತುಂಬಾ ವಿಶಾಲವಾಗಿದೆ. ಹಾಗೆ ಕೂಲಾಗಿ ಗಾಳಿ ಬರ್ತಾ ಇದೆ. ಮನಸ್ಸಿಗೆ ಒಂಥರ ಪ್ರಶಾಂತ, ನೆಮ್ಮದಿ ಸಿಗತ್ತೆ. ಬಟ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ, ತುಂಬ ಮನಸ್ಸಿಗೆ ಹಾಯ್ ಅನಿಸುತ್ತೆ. ಒಂದು ಸಲ ಬನ್ನಿ ನೋಡಿ, ನಿಮಗೂ ಅನಿಸುತ್ತೆ.